ಟೆಂಪಲ್ಲು ತುಂಬ ಚೆನ್ನಾಗಿದೆ. ಈ ಟೆಂಪಲ್ಗೆ ಒಂದ್ಸರಿ ವಿಸಿಟ್ ಕೊಡಿ. ಇದು ಯಾವುದು ಅಂದ್ಕೊಂಡಿದ್ದೀರಾ ದೇವಸ್ಥಾನ? ಇದು ನರಸೀಪುರದ ಹತ್ರ, ಮೈಸೂರು ಪಕ್ಕದಲ್ಲಿ ನರಸೀಪುರ ಅಂತ ಇದೆ, ಅಲ್ಲಿದೆ ಟೆಂಪಲ್ಲು. ಇದು ಹಲ್ಲಿ ತಲೆ ಮೇಲೆ ಹಲ್ಲಿ, ಮೈ ಮೇಲೆ ಹಲ್ಲಿ ಬಿದ್ದರೆ ಅದು ದೋಷ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ದೋಷ ಪರಿಹಾರ ಮಾಡೋಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಹೋಗಿ ನೀವು ಪರಿಹಾರ ಮಾಡ್ಕೊಳ್ಳಿ. ಅದು ಒಂದು ಸರಿ ಹೋಗಿ ಅಲ್ಲಿ ಕಾಲಿಟ್ಟರೆ ಸಾಕು, ದೋಷ ಪರಿಹಾರ ಆಗುತ್ತೆ. ಮತ್ತು ನಮ್ಮ ಜೀವನದಲ್ಲಿ ಮತ್ತೆ ಯಾವಾಗಲಾರು ಬಿದ್ದರೂ ಕೂಡ ನಮಗೆ ಅದು ದೋಷ ಅಂತ ಏನೂ ಬರಲ್ಲ. ಆ ದೇವಸ್ಥಾನದಲ್ಲಿ ಅಷ್ಟೇ ಶಕ್ತಿ ಇದೆ. ನೀವು ಒಂದು ಸರಿ ಆ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಕೊಡಿ. ನೋಡಿ, ಅಲ್ಲಿ ಏಣಿ ಹಾಕಿದ್ದಾರೆ. ಆ ಏಣಿ ಹತ್ತಿ ಅದು ಹಲ್ಲಿದು ಒಂದು ಚಿತ್ರ ಕೊಟ್ಟಿದ್ದಾರೆ. ಅದನ್ನು ಸ್ಪರ್ಶಿಸಿದ್ರೆ, ಅದನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಿಕೊಂಡ್ರೆ ಸಾಕು, ನಮ್ಮ ದೋಷ ಪರಿಹಾರ ಆಗುತ್ತೆ. ಅಷ್ಟು ಒಳಗಡೆ ನಾವು ಹೋಗ್ಬೇಕಾದ್ರೆ ಇದೇ ಮೇನ್ ದೇವರು, ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ. ನಾವು ಮೇನ್ ಗುಡಿ ಮುಗಿಸ್ಕೊಂಡು ಹೊರಗಡೆಯಿಂದ ಬಂದರೆ, ಹೊರಗಡೆ ನೋಡಿ ಈ ಟೆಂಪಲ್ ಇದೆ, ಗಣಪ ಇದ್ದಾರೆ, ಮತ್ತು ಇಲ್ಲಿ ಜೈ ಆಂಜನೇಯ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಮುಂದೆ ಮೇಲಕ್ಕೆ ಹತ್ತಿದ್ರೆ ನಮ್ಗೆ ಹರಳಿಕಟ್ಟೆ, ನಾಗರಕಲ್ಲು ಎಲ್ಲ ಇದೆ. ನೋಡಿ ಹರಳಿಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಬೇವಿನ ಮರ ಮತ್ತು ಅರಳಿ ಮರ, ನಾಗರಕಲ್ಲು. ನನ್ನ ಮಗ ಓಡಾಡ್ತಾ ಇದ್ದಾನೆ ನೋಡಿ ಅಲ್ಲಿ, ಹಾಯ್ ಅಂದ್ಕೊಂಡು. ನೋಡಿ ಇಲ್ಲಿ ಎಷ್ಟು ದೊಡ್ಡ ಹೊಳೆ ಇದೆ. ಇವಾಗ ಸಮ್ಮರಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡ್ಸೋಕ್ಕೆ ತುಂಬ ಚೆನ್ನಾಗಿದೆ. ದೋಣಿಗಳೆಲ್ಲ ತುಂಬ ಇದ್ದಾವೆ, ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.